ಕಳೆದ 10 ದಿನದಲ್ಲಿ ಇದು ಮೂರನೇ ಬಾರಿಗೆ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಈಗ ಏರಿಕೆ ಆಗಿರೋದು. ಮೋದಿ ಕರೆಯನ್ನ ಕೊಟ್ಟರು ಮಿತವಾಗಿ ಬಳಸಿ ಅಂತ. ಅನಂತರದಲ್ಲಿ ಒಂದಷ್ಟು ದಿನಗಳಲ್ಲೇ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ಆಯಿತು. ಈಗ ಮತ್ತೆ ಏರಿಕೆ ಆಗಿದೆ. ಅಂದರೆ 10 ದಿನಗಳ ಅಂತರದಲ್ಲಿ ಮೂರನೇ ಬಾರಿಗೆ ಏರಿಕೆ ಆದಂತಾಗಿದೆ. ಡೀಸೆಲ್ ಅಲ್ಲಿ 91 ಪೈಸೆ, ಅದರ ಜೊತೆಯಲ್ಲಿ ಪೆಟ್ರೋಲ್ 87 ಪೈಸೆ ಏರಿಕೆ ಆಗಿರೋದು. ₹3.95 ಈಗ ಮೊದಲು ಏರಿಕೆ ಆಗಿತ್ತು, ಇವತ್ತು 87 ಪೈಸೆ ಏರಿಕೆ ಆಗಿದೆ. ಡೀಸೆಲ್ ₹3.94 ಏರಿಕೆ ಆಗಿತ್ತು ಕಳೆದ ಬಾರಿ, ಈಗ 95 ಪೈಸೆ ಹೆಚ್ಚಳ ಆಗಿದೆ. ಇವತ್ತು ಬೆಂಗಳೂರಿನಲ್ಲಿ ಪೆಟ್ರೋಲ್ ದರ ₹108 ಸರಿಸುಮಾರಾಗಿದೆ. ಇವತ್ತು 95 ಪೈಸೆ ಡೀಸೆಲ್ಗೆ ಹೆಚ್ಚಳ ಆದರೆ ಹಾಗೆ 87 ಪೈಸೆ ಪೆಟ್ರೋಲ್ಗೂ ಹೆಚ್ಚಳ ಆಗಿದೆ. ಈ ಇಂಧನ ದರ ಭಾರದಿಂದ ವಾಹನ ಸವಾರರು ಹೈರಾಣ ಆಗುವಂತಾಗಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಪದೇ ಪದೇ ಈ ರೀತಿ ಏರಿಕೆ ಆಗ್ತಾ ಇದೆ. ಇದು ಮೂರನೇ ಬಾರಿ ಕಳೆದ ಒಂದು 10 ದಿನಗಳಲ್ಲಿ ಕಂಪ್ಯಾರಿಟಿವ್ಲಿ ತಗೊಂಡ್ರೆ. ಡೀಸೆಲ್ 91, ಪೆಟ್ರೋಲಲ್ಲಿ 87 ಪೈಸೆ ಹೆಚ್ಚಳ ಆಗಿರೋದು. ಈ ಕಚ್ಚಾ ತೈಲ ಬೆಲೆಗಳು ಜೊತೆಯಲ್ಲಿ ಪಶ್ಚಿಮ ಏಷ್ಯಾದಲ್ಲಿ ನಡೀತಾ ಇರುವಂಥ ಈ ಉದ್ವಿಗ್ನ ಪರಿಸ್ಥಿತಿ, ಆ ಹಿನ್ನೆಲೆಯಲ್ಲಿ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು ಇಂಧನ ದರವನ್ನು ಮಾಡಿದೆ. ಮೂರನೇ ಬಾರಿ ಆಗಿರುವಂಥ ಹೆಚ್ಚಳ. ಎಸ್, ಥ್ಯಾಂಕ್ ಯು. ವಾಹನ ಸವಾರರಿಗೆ ಇದೀಗ ಮತ್ತೊಂದು ದರ ಏರಿಕೆ ಶಾಕ್ ಎದುರಾಗಿದೆ. ಇವತ್ತು ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿರುವಂಥದ್ದು. ಪೆಟ್ರೋಲ್ ದರ 87 ಪೈಸೆ ಹಾಗೂ ಡೀಸೆಲ್ ದರ 91 ಪೈಸೆ ಏರಿಕೆ ಆಗಿದೆ. ನೀವು 10 ದಿನದ ಅಂತರದಲ್ಲಿ ಇದು ಮೂರನೇ ಬಾರಿ ಏರಿಕೆ ಆಗಿರುವುದರಿಂದ ಸಹಜವಾಗಿ ವಾಹನ ಸವಾರರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮೇ 15ರಂದು ಪೆಟ್ರೋಲ್ ಡೀಸೆಲ್ ದರ ತಲಾ ₹3 ಏರಿಕೆ ಆಗಿತ್ತು. ಮೇ 19ರಂದು ಪೆಟ್ರೋಲ್ ಡೀಸೆಲ್ ದರ 90 ಪೈಸೆ ಏರಿಕೆ ಆಗಿತ್ತು. ಇದೀಗ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿರುವಂಥದ್ದು. ಪೆಟ್ರೋಲ್ ದರ 87 ಪೈಸೆ ಹಾಗೂ ಡೀಸೆಲ್ ದರ 91 ಪೈಸೆ ಏರಿಕೆ ಆಗಿದೆ. ಇದು ಸಹಜವಾಗಿ ವಾಹನ ಸವಾರರ ಅಸಮಾಧಾನ ಕೂಡ ಕಾರಣ ಆಗ್ತಾ ಇದೆ. ಪೆಟ್ರೋಲ್ ದರ ₹107.16 ಇದ್ದಂತಹ ಪೆಟ್ರೋಲ್ ದರ ಇದೀಗ ₹108.9 ಏರಿಕೆ ಆದರೆ, ಡೀಸೆಲ್ ದರ ₹95.4 ಇದ್ದಂತಹ ಡೀಸೆಲ್ ದರ ಇದೀಗ ₹95.99 ಏರಿಕೆ ಆಗಿರುವಂಥದ್ದು. ಇದು ಸಹಜವಾಗಿ ವಾಹನ ಸವಾರರ ಆಕ್ರೋಶಕ್ಕೆ ಕೂಡ ಕಾರಣ ಆಗ್ತಾ ಇದೆ. ಯಾಕಂದರೆ ಡೀಸೆಲ್ ದರ ಏರಿಕೆ ಆದಂಥ ಸಂದರ್ಭದಲ್ಲಿ, ಪೆಟ್ರೋಲ್ ದರ ಏರಿಕೆ ಆದಂಥ ಸಂದರ್ಭದಲ್ಲಿ ಇದು ಕೇವಲ ಪೆಟ್ರೋಲ್ ಡೀಸೆಲ್ಗೆ ಮಾತ್ರ ಸೀಮಿತ ಆಗಿರಲ್ಲ. ಇದು ಇನ್ನಿತರ ಸಾಗಾಟದ ದರ ಕೂಡ ಏರಿಕೆ ಆಗುತ್ತೆ, ಅಕ್ಕಿ ದರ ಕೂಡ ಏರಿಕೆ ಆಗುತ್ತೆ. ಇದರಿಂದ ವಾಹನ ಸವಾರ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಇಲ್ಲಿ ಸವಾರರಿದ್ದಾರೆ, ಅವರು ಕೂಡ ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಇದೀಗ ಮೂರನೇ ಬಾರಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗ್ತಾ ಇದೆ. ಏನು ಮಾಡೋಕ್ಕಾಗಲ್ಲ, ಕೊಡಲೇಬೇಕು. ಗಾಡಿ ಓಡಿಸ್ಬೇಕಂದ್ರೆ ಪೆಟ್ರೋಲ್ ಹಾಕ್ಸ್ಲೇಬೇಕಲ್ಲ, ಜೀವನ ನಡಿಬೇಕಂದ್ರೆ ಕೊಡಲೇಬೇಕು. ವಾರಿಂದ ಪ್ರಾಬ್ಲಮ್ ಆಗಿದೆ, ಇಲ್ಲಾಂದರೆ ಈ ತೊಂದರೆ ಆಗ್ತಾ ಇರಲಿಲ್ಲ. ಇಲ್ಲ ರೇಟ್ ಜಾಸ್ತಿ ಮಾಡಿ ಅಂದರೆ ಗೌರ್ಮೆಂಟ್ಗೆ ಬರ್ಡನ್ ಆಗುತ್ತೆ ಅಷ್ಟೇ. ಇದು ನಿಮ್ಗೆ ಇದನ್ನು ಯಾವ ರೀತಿ ನೋಡ್ತೀರಿ? ಯಾವ ರೀತಿ ಹೊರೆ ಆಗುತ್ತೆ? ಈಸಿಯಾಗಿ ತೊಗೊಬೇಕಷ್ಟೇ. ಅಂದರೆ ಕೆಲವೊಂದಿಷ್ಟು ಜನ ಪೆಟ್ರೋಲ್ ಡೀಸೆಲ್ ದರ ವಿಚಾರವಾಗಿ ಒಂದು ಕಡೆ ಕಚ್ಚಾ ತೈಲದ ಆತಂಕ ಇದೆ. ಯಾಕಂದರೆ ಕೊಲ್ಲಿ ಯುದ್ಧದಿಂದ ಕಚ್ಚಾ ತೈಲದ ಅಭಾವ ಆಗಿರ್ಬೋದು ಅಥವಾ ದರ ಏರಿಕೆಯಿಂದ ಸಹಜವಾಗಿ ಇದು ನಮ್ಮ ಮೇಲೆ ಬಿದ್ದಿದೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಇನ್ನು ಕೆಲವೊಂದಿಷ್ಟು ಜನ ಈ ಒಂದು ವಿಚಾರವಾಗಿ ಇದು ಮಧ್ಯಮ ವರ್ಗದ ಮೇಲೆ ನೇರ ಎಫೆಕ್ಟ್ ಆಗುತ್ತೆ ಅನ್ನೋ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆದಂಥ ಸಂದರ್ಭದಲ್ಲಿ ಸಹಜವಾಗಿ ವಾಹನ ಸಾಗಾಟ ದರ ಏರಿಕೆ ಆಗುತ್ತೆ, ಅಕ್ಕಿಯ ದರ ಏರಿಕೆ ಆಗುತ್ತೆ, ಇನ್ನಿತರ ವಸ್ತುಗಳ ದರ ಕೂಡ ಏರಿಕೆ ಆಗುತ್ತೆ. ಜೊತೆಗೆ ಕೆಲವೊಂದಿಷ್ಟು ಖಾಸಗಿ ಬಸ್ಗಳು ಕೂಡ ಇದೇ ಸಂದರ್ಭವನ್ನು ನೆಪವಾಗಿ ಇಟ್ಕೊಂಡು ಏಕಾಏಕಿ ದರವನ್ನು ಡಬಲ್ ವಸೂಲಿ ಮಾಡ್ತಾ ಇದ್ದಾರೆ. ಎಲ್ಲ ದರ ಏರಿಕೆ ಏನಿದೆ ನೇರವಾಗಿ ಬಡ ಜನರ ಮೇಲೆ ಆಗಿರೋ ಜನಸಾಮಾನ್ಯರ ಮೇಲೆ ಬೀಳುತ್ತೆ. ಇದೇ ಕಾರಣಕ್ಕಾಗಿ ಸಾಧ್ಯ ಆದಷ್ಟು ಪೆಟ್ರೋಲ್ ಡೀಸೆಲ್ ದರವನ್ನು ಕಡಿಮೆ ಮಾಡಬೇಕು ಅನ್ನೋ ಅಭಿಪ್ರಾಯ ಏನಿದೆ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೇಂದ್ರದ ಮೇಲಿನ ಕೋಪಕ್ಕೆ ಕನ್ನಡಿಗರ ಮೇಲೆ ಯಾಕೆ ಈ ತೆರಿಗೆ ಬರೆ ಅನ್ನೋ ಪ್ರಶ್ನೆ. ಕರ್ನಾಟಕದ ಮಾರಾಟ ತೆರಿಗೆಯನ್ನ ರಾಜ್ಯ ಸರ್ಕಾರ ಖಂಡಿತವಾಗ್ಲೂ ಕೂಡ ಇಳಿಸಲ್ಲ ಅನ್ನುವಂಥದ್ದು ಹೇಳಿದೆ. ನಾವ್ಯಾಕೆ ಇಳಿಸಬೇಕು ಅನ್ನುವಂಥ ಪ್ರಶ್ನೆಯನ್ನ ಕೂಡ ಮಾಡಿದ್ರು. ಬೆಲೆ ಏರಿಕೆ ಮಾಡಿದವರು ಟ್ಯಾಕ್ಸ್ ಇಳಿಸೋದು ನಾವ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಿಎಂ ಕೂಡ ಇದೇ ಮಾತನ್ನ ಹೇಳಿದ್ರು. ಆಯಿಲ್ ಕಂಪನಿಗಳು ದರ ಏರಿಸಿದ್ದು ಸರ್ಕಾರಕ್ಕೆ ಲಾಭ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿಎಂ. ಪೆಟ್ರೋಲ್ 108.99 ಆಗಿದೆ. ಪವರ್ ಪೆಟ್ರೋಲ್ 117.54. ಪವರ್ ಡೀಸೆಲ್ ಎಕ್ಸ್ಟ್ರಾ ಆಗ್ರಿ 110.1 ಆಗಿದೆ. ನಾರ್ಮಲ್ ಡೀಸೆಲ್ ಬಂದು 105.99 ಡೀಸೆಲ್ ಆಗಿದೆ. ಏನಂತಾರೆ ಎಲ್ಲ ಬೈತಾರೆ ಅಣ್ಣ, ಏನು ಈ ಥರ ಆಗಿದ್ದಾರೆ, ಹೆಂಗೆ ರೇಟ್ ಮಾಡೋದು, ಜಾಸ್ತಿ ಮಾಡಿದ್ದೀರಲ್ಲ, ಪೆಟ್ರೋಲ್ ನಾವು ಹಾಕ್ಸ್ಕೋಬೇಕಾ ಬೇಡವಾ ಅಂತ ಎಲ್ಲ ನಮಗೆ ಇದು ಮಾಡ್ತಾರೆ. ನಾವೇನು ಮಾಡೋಣ ಹೇಳಿ.
ಕಮ್ಮಿ ಮಾಡಬೇಕು ಒಂದು ಸ್ವಲ್ಪ ಅನ್ಕೋತೀನಿ. ಎಲ್ಲ ಜನಗಳೆಲ್ಲ ಟೂ ವೀಲರಲ್ಲೆಲ್ಲ ಓಡಾಡೋದು ಜಾಸ್ತಿ ಪೆಟ್ರೋಲ್ ಕಮ್ಮಿ ಮಾಡಬೇಕು ಅನ್ಕೋತೀನಿ. ಎಲ್ಲ ಜಾಸ್ತಿ ಆಗ್ಬಿಟ್ರೆ ಇನ್ನೂ ಜಾಸ್ತಿ ಮಾಡ್ತಾರೆ, ಕಮ್ಮಿ ಅಂತ ಮಾಡಲ್ಲ. ನೋಡ್ಬೇಕು ಏನಾಗುತ್ತೆ ಅಂತ. ಇನ್ನೂ ಜಾಸ್ತಿ ಆಗುತ್ತೆ ಅಣ್ಣ. ಹಾಂ, ಅದೇ ಇವಾಗ ಹಿಂಗೆ ಜಾಸ್ತಿ ಆಗಿಬಿಟ್ಟು ಸ್ವಲ್ಪ ಕಮ್ಮಿ ಮಾಡಬೇಕಾಗುತ್ತೆ. ಯಾಕಂದರೆ ಅಲ್ಲಿ ವಾರ್ ಆಗ್ತಿದೆ ಅಲ್ಲ, ಸ್ವಲ್ಪ ಜಾಸ್ತಿ ಆಗಿದೆ. ಸ್ವಲ್ಪ ಪೆಟ್ರೋಲ್ ರೇಟು ಸ್ವಲ್ಪ ಕಮ್ಮಿ ಮಾಡಿದ್ರೆ ಬೇರೆಯವ್ರಿಗೂ ಸ್ವಲ್ಪ ಈಸಿ ಆಗುತ್ತಲ್ವ ಹಾಕ್ಸ್ಕೊಂಡು. ಹಂಗಾಗಿ ಹೌದು, ಇದು ತುಂಬ ಪ್ರಾಬ್ಲಮ್ ಆಗ್ತಿದೆ ಅಲ್ವಾ. ಸ್ವಲ್ಪನಾದರೂ ಕಮ್ಮಿ ಮಾಡ್ಬೇಕು 10 ಡೇಸಲ್ಲಿ, ವಿದಿನ್ 10 ಡೇಸಲ್ಲಿ. ಅದೇ ಇವಾಗ ಹಿಂಗೆ ಜಾಸ್ತಿ ಆಗಿಬಿಟ್ಟು ಸ್ವಲ್ಪ ಕಮ್ಮಿ ಮಾಡಬೇಕಾಗುತ್ತೆ. ಯಾಕಂದರೆ ಅಲ್ಲಿ ವಾರ್ ಆಗ್ತಿದೆ ಅಲ್ಲ, ಸ್ವಲ್ಪ ಜಾಸ್ತಿ ಆಗಿದೆ. ಸ್ವಲ್ಪ ಪೆಟ್ರೋಲ್ ರೇಟು ಸ್ವಲ್ಪ ಕಮ್ಮಿ ಮಾಡಿದ್ರೆ ಬೇರೆಯವ್ರಿಗೂ ಸ್ವಲ್ಪ ಈಸಿ ಆಗುತ್ತಲ್ವ ಹಾಕ್ಸ್ಕೊಂಡು. ಹಂಗಾಗಿ ಹೌದು, ಇದು ತುಂಬ ಪ್ರಾಬ್ಲಮ್ ಆಗ್ತಿದೆ ಅಲ್ವಾ. ಕಳೆದ 10 ದಿನದಲ್ಲಿ ಇದು 3ನೇ ಬಾರಿಗೆ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಈಗ ಏರಿಕೆ ಆಗಿರೋದು. ಮೋದಿ ಕರೆಯನ್ನ ಕೊಟ್ಟರು ಮಿತವಾಗಿ ಬಳಸಿ ಅಂತ. ಅನಂತರದಲ್ಲಿ ಒಂದಷ್ಟು ದಿನಗಳಲ್ಲೇ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ಆಯಿತು. ಈಗ ಮತ್ತೆ ಏರಿಕೆ ಆಗಿದೆ. ಅಂದರೆ 10 ದಿನಗಳ ಅಂತರದಲ್ಲಿ 3ನೇ ಬಾರಿಗೆ ಏರಿಕೆ ಆದಂತಾಗಿದೆ. ಡೀಸೆಲಲ್ಲಿ 91 ಪೈಸೆ, ಅದರ ಜೊತೆಯಲ್ಲಿ ಪೆಟ್ರೋಲ್ 87 ಪೈಸೆ ಏರಿಕೆ ಆಗಿರೋದು. 3 ರೂಪಾಯಿ 95 ಪೈಸೆ ಈಗ ಮೊದಲು ಏರಿಕೆ ಆಗಿತ್ತು. ಇವತ್ತು 87 ಪೈಸೆ ಏರಿಕೆ ಆಗಿದೆ. ಡೀಸೆಲ್ 3 ರೂಪಾಯಿ 94 ಪೈಸೆ ಏರಿಕೆ ಆಗಿತ್ತು ಕಳೆದ ಬಾರಿ. ಈಗ 95 ಪೈಸೆ ಹೆಚ್ಚಳ ಆಗಿದೆ. ಇವತ್ತು ಬೆಂಗಳೂರಿನಲ್ಲಿ ಪೆಟ್ರೋಲ್ ದರ 108 ರೂಪಾಯಿ ಸರಿಸುಮಾರಾಗಿದೆ. ಇವತ್ತು 95 ಪೈಸೆ ಡೀಸೆಲ್ಗೆ ಹೆಚ್ಚಳ ಆದರೆ ಹಾಗೆ 87 ಪೈಸೆ ಪೆಟ್ರೋಲ್ಗೂ ಹೆಚ್ಚಳ ಆಗಿದೆ. ಈ ಇಂಧನ ದರ ಭಾರದಿಂದ ವಾಹನ ಸವಾರರು ಹೈರಾಣ ಆಗುವಂತಾಗಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಪದೇ ಪದೇ ಈ ರೀತಿ ಏರಿಕೆ ಆಗ್ತಾ ಇದೆ. ಇದು 3ನೇ ಬಾರಿ ಕಳೆದ ಒಂದು 10 ದಿನಗಳಲ್ಲಿ ಕಂಪ್ಯಾರಿಟಿವ್ಲಿ ತಗೊಂಡ್ರೆ. ಡೀಸೆಲ್ 91, ಪೆಟ್ರೋಲಲ್ಲಿ 87 ಪೈಸೆ ಹೆಚ್ಚಳ ಆಗಿರೋದು. ಈ ಕಚ್ಚಾ ತೈಲ ಬೆಲೆಗಳು ಜೊತೆಯಲ್ಲಿ ಪಶ್ಚಿಮ ಏಷ್ಯಾದಲ್ಲಿ ನಡೀತಾ ಇರುವಂಥ ಈ ಉದ್ವಿಗ್ನ ಪರಿಸ್ಥಿತಿ, ಆ ಹಿನ್ನೆಲೆಯಲ್ಲಿ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು ಇಂಧನ ದರವನ್ನು ಮಾಡಿದೆ. 3ನೇ ಬಾರಿ ಆಗಿರುವಂಥ ಹೆಚ್ಚಳ. ಎಸ್, ಥ್ಯಾಂಕ್ ಯು. ವಾಹನ ಸವಾರರಿಗೆ ಇದೀಗ ಮತ್ತೊಂದು ದರ ಏರಿಕೆ ಶಾಕ್ ಎದುರಾಗಿದೆ. ಇವತ್ತು ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿರುವಂಥದ್ದು. ಪೆಟ್ರೋಲ್ ದರ 87 ಪೈಸೆ ಹಾಗೂ ಡೀಸೆಲ್ ದರ 91 ಪೈಸೆ ಏರಿಕೆ ಆಗಿದೆ. ನೀವು 10 ದಿನದ ಅಂತರದಲ್ಲಿ ಇದು 3ನೇ ಬಾರಿ ಏರಿಕೆ ಆಗಿರುವುದರಿಂದ ಸಹಜವಾಗಿ ವಾಹನ ಸವಾರರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮೇ 15ರಂದು ಪೆಟ್ರೋಲ್ ಡೀಸೆಲ್ ದರ 3 ರೂಪಾಯಿ ಏರಿಕೆ ಆಗಿತ್ತು. ಮೇ 19ರಂದು ಪೆಟ್ರೋಲ್ ಡೀಸೆಲ್ ದರ 90 ಪೈಸೆ ಏರಿಕೆ ಆಗಿತ್ತು. ಇದೀಗ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿರುವಂಥದ್ದು. ಪೆಟ್ರೋಲ್ ದರ 87 ಪೈಸೆ ಹಾಗೂ ಡೀಸೆಲ್ ದರ 91 ಪೈಸೆ ಏರಿಕೆ ಆಗಿದೆ. ಇದು ಸಹಜವಾಗಿ ವಾಹನ ಸವಾರರ ಅಸಮಾಧಾನ ಕೂಡ ಕಾರಣ ಆಗ್ತಾ ಇದೆ. ಪೆಟ್ರೋಲ್ ದರ 107 ರೂಪಾಯಿ 16 ಪೈಸೆ ಇದ್ದಂತಹ ಪೆಟ್ರೋಲ್ ದರ ಇದೀಗ 108 ರೂಪಾಯಿ 9 ಪೈಸೆಗೆ ಏರಿಕೆ ಆದರೆ ಡೀಸೆಲ್ ದರ 95 ರೂಪಾಯಿ 4 ಪೈಸೆ ಇದ್ದಂತಹ ಡೀಸೆಲ್ ದರ ಇದೀಗ 95 ರೂಪಾಯಿ 99 ಪೈಸೆಗೆ ಏರಿಕೆ ಆಗಿರುವಂಥದ್ದು. ಇದು ಸಹಜವಾಗಿ ವಾಹನ ಸವಾರರ ಆಕ್ರೋಶಕ್ಕೆ ಕೂಡ ಕಾರಣ ಆಗ್ತಾ ಇದೆ. ಯಾಕಂದರೆ ಡೀಸೆಲ್ ದರ ಏರಿಕೆ ಆದಂಥ ಸಂದರ್ಭದಲ್ಲಿ